2024ಕ್ಕೆ ಬಾಯ್ ಬಾಯ್ ಹೇಳಿ 2025ನ ಸ್ವಾಗತ ಮಾಡಲು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲವೂ ಸಹ ಸನ್ನದ್ಧವಾಗಿದೆ. ಈ ಬಾರಿ ಹೆಚ್ಚಿನ ಆಚರಣೆ ಇರೋದ್ರಿಂದಾಗಿ ಪೊಲೀಸರು ಬಿಗಿ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ನಾವೀಗ ಮೈಸೂರಿನ KR ವೃತ್ತದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ವಿಶೇಷವಾಗಿ ಈ ಬಾರಿ ಅಶ್ವಾರೋಹಿ ಪಡೆಗಳಿಂದ ಭದ್ರತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದರೆ. ಯಾಕಂದರೆ ಮೈಸೂರಿನಲ್ಲಿರುವಂಥ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಅಶ್ವಾರೋಹಿ ಪಡೆಯಿಂದ ಗಸ್ತು ತಿರುಗಿಸುವಂತಹ ಕೆಲಸ ಆಗ್ತಾಯಿದೆ. ಈ ಬಾರಿ ವಿಶೇಷವಾಗಿ ಭದ್ರತೆಗೆ ಆದ್ಯತೆಯನ್ನು ನೀಡುವುದಾಗಿ ಒಂದು ಕಡೆ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡಲಿಕ್ಕೆ ಪಿಂಕ್ ಚಾಮುಂಡಿ ಪಡೆಯನ್ನು ರಚಿಸಲಾಗಿದೆ. ಅದೇ ರೀತಿಯಾಗಿ ನಗರ ಪೊಲೀಸ್ ಆಯುಕ್ತರು, DCPಗಳು, ACP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ 1,500 ಸಿಬ್ಬಂದಿ ಮೈಸೂರಿನಾದ್ಯಂತ ಭದ್ರತೆಯನ್ನು ನೀಡಿದ್ದಾರೆ. ಮತ್ತು ಇದರ ಜೊತೆಗೆ ಶ್ವಾನದಳ ಇರ್ಬೋದು ಅಥವಾ ಸ್ಫೋಟಕ ಪತ್ತೆ ದಳ ಇರ್ಬೋದು, ಹೀಗೆ ಸಾಕಷ್ಟು ವಿಶೇಷ ತಂಡಗಳು ಭದ್ರತೆಗಾಗಿ ಕೆಲಸವನ್ನು ಮಾಡ್ತಾಯಿದೆ. ಅದರಲ್ಲಿ ಇರುವಂಥದ್ದು ಈಗ ತಾವು ನೋಡ್ತಾ ಇದ್ದೀರಾ, ಮೈಸೂರಿನ KR ವೃತ್ತದಲ್ಲಿ ಅಂದರೆ ಭದ್ರತೆಗೆ ಒಂದು ಹೆಚ್ಚಿನ ಆದ್ಯತೆ ನೀಡಿ ಒಂದು ಕಡೆ ಪೊಲೀಸರ ಒಂದು ಭದ್ರತೆ ಇದೆ, ಮತ್ತೊಂದು ಕಡೆ ಯಾವುದೇ ಅವಘಡಗಳು ಸಂಭವಿಸಿದರೆ ತಕ್ಷಣಕ್ಕೆ ಸ್ಪಂದಿಸೋದಕ್ಕೆ ಅಂತೇಳಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಹ ಇಲ್ಲಿ ಸನ್ನದ್ಧರಾಗಿ ನಿಂತಿದ್ದಾರೆ. ಪ್ರತಿಯೊಂದು ಮೈಸೂರಿನ ಪ್ರಮುಖ ವೃತ್ತಗಳಲ್ಲಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಅಗ್ನಿಶಾಮಕ ದಳದ ಒಂದು ವಾಹನವನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಿದರೆ. ಅಷ್ಟೇ ಅಲ್ಲ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಒಂದು ವೇಳೆ ಯಾವುದೇ ರೀತಿಯಾದಂಥ ಅಗ್ನಿ ಅನಾಹುತಗಳಾದರೆ ತಕ್ಷಣಕ್ಕೆ ಸ್ಪಂದಿಸಲಿಕ್ಕೆ ಬೇಕಾದಂತಹ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮತ್ತು ಪ್ರಮುಖವಾಗಿ ಮೈಸೂರು ಅರಮನೆಯಲ್ಲಿ ಈ ಬಾರಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಯಾಕಂದರೆ ಬಾಣ ಬಿರುಸುಗಳ ಒಂದು ಕಾರ್ಯಕ್ರಮ ಏನಿರ್ತಾ ಇತ್ತು, ಆ ಕಾರ್ಯಕ್ರಮ ರದ್ದಾಗಿರುವ ಕಾರಣಕ್ಕಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಓಡಾಟ ನಡೆಸುವಂಥದ್ದಾಗ್ತದೆ. ಹೀಗಾಗಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ನೋಡಿಕೊಳ್ಳಿಕ್ಕೂ ಸಹ ಸಂಚಾರಿ ಪೊಲೀಸರು ಒಂದು ಹೆಚ್ಚಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಸಹ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮತ್ತು ವಿಶೇಷವಾಗಿ ಮೈಸೂರಿನ ವಿಶೇಷತೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಂಥ ಭದ್ರತೆಗೆ ಆದ್ಯತೆ ನೀಡಿದರೆ, ಮೈಸೂರಿನಲ್ಲಿರುವಂಥ ಮೌಂಟೆಡ್ ಪೊಲೀಸ್ಗಳು ಅಂದರೆ ಅಶ್ವಾರೋಹಿ ಪಡೆ ಏನಿದೆ ಅದೇ ವಿಶೇಷ ಅಂತ ಹೇಳ್ಬೋದು. ಹೀಗಾಗಿ ಅಶ್ವಾರೋಹಿ ಪಡೆಗಳನ್ನು ತಾವು ನೋಡ್ತಾ ಇದ್ದೀರಾ. ಅಂದರೆ ಮೈಸೂರಿನ ಎಲ್ಲ ವೃತ್ತಗಳಿರ್ಬೋದು ಮತ್ತು ಪ್ರಮುಖ ರಸ್ತೆಗಳಲ್ಲಿ ಗಸ್ತು ತಿರುಗಿ ಈ ರೀತಿಯಾದಂತಹ ಭದ್ರತೆಗೆ ನಿಯೋಜನೆ ಮಾಡುವಂಥದ್ದಾಗಿದೆ. ಹೀಗಾಗಿಯೇ ಅಶ್ವಾರೋಹಿ ಪಡೆ ಮೈಸೂರಿನಲ್ಲಿ ವಿಶೇಷವಾದಂತಹ ಭದ್ರತೆಯನ್ನು ಒದಗಿಸಿದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನೋಡಲಿಕ್ಕೂ ಸಹ ಸಾಕಷ್ಟು ಆಕರ್ಷಕವಾಗಿದೆ. ಜನರು ಸಹ ಅಶ್ವಾರೋಹಿ ಪಡೆಗಳನ್ನು ಏನು ಭದ್ರತೆಗೆ ಬರ್ತದೆ ಅದನ್ನು ನೋಡಿ ಖುಷಿ ಪಡುವಂಥ ಕೆಲಸ ಆಗ್ತದೆ. ಇದು ಕೇವಲ ಸ್ಯಾಂಪಲ್ ಮಾತ್ರ. ಮೈಸೂರಿನ KR ವೃತ್ತ ಸೇರಿದಂತೆ ಬಹುತೇಕ ಪ್ರದೇಶಗಳಲ್ಲಿ ಅಶ್ವಾರೋಹಿ ಪಡೆಯ ಏನು ಭದ್ರತೆ ಇದೆ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. KR ವೃತ್ತದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.